ನಮಸ್ಕಾರ. ಬನ್ನಿ, ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಅವರ ಹೆಸರು ಎಲ್ಲರಿಗೂ ಅಷ್ಟು ಪರಿಚಯ ಇಲ್ದಿರ್ಬೋದು, ಅದೇ ಅವರ ಕೆಲಸ ಮಾತ್ರ ದೊಡ್ಡದು. ಅವರೇ ಶ್ರೀ ರಫಾಯೆಲ್ ರಾಜ್, ಕನ್ನಡಕ್ಕಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟ ಹೋರಾಟಗಾರ. ಕನ್ನಡ ಅಂದ್ರೆ ಉಸಿರು ಮತ್ತೆ ಜೀವ. ಈ ಒಂದೇ ಒಂದು ಮಾತು ಸಾಕು ರಫಾಯೆಲ್ ರಾಜ್ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಅವರಿಗೆ ಕನ್ನಡ ಕೇವಲ ಒಂದು ಭಾಷೆ ಆಗಿರಲಿಲ್ಲ, ಅದು ಅವರ ಬದುಕಿನ ಭಾಗ, ಅವರ ಗುರುತಾಗಿತ್ತು. ಅವರ ಆ ಹೋರಾಟದ ಹಿಂದಿನ ಕಥೆಯನ್ನ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಯಾರು ಈ ರಫಾಯೆಲ್ ರಾಜ್? ಎಲ್ಲಿಂದ ಬಂದ್ರು? ಅವರ ಹಿನ್ನೆಲೆ ಏನು? ಮೊದಲು ಅದನ್ನು ತಿಳ್ಕೊಳ್ಳೋಣ. ಅವರ ಹೋರಾಟದ ಕಥೆ ಶುರು ಮಾಡೋಕ್ಕೂ ಮುಂಚೆ ಅವರ ಬಾಲ್ಯ ಹೇಗಿತ್ತು ಅಂತ ಸ್ವಲ್ಪ ನೋಡೋಣ. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವರು, ಒಂದು ದೊಡ್ಡ ಕುಟುಂಬದ ಕಿರಿಯ ಮಗ. ಈ ನೆಲದ ಜೊತೆಗಿನ ಅವರ ಸಂಬಂಧ ತುಂಬ ಗಟ್ಟಿಯಾಗಿತ್ತು. ಅದೇ ಅವರ ಹೋರಾಟಕ್ಕೆ ಅಡಿಪಾಯ ಕೂಡ ಆಯಿತು. ಪ್ರತಿಯೊಬ್ಬ ಹೋರಾಟಗಾರನ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತಿರುತ್ತೆ ಅಲ್ವಾ? ಹಾಗೇನೆ ರಫಾಯೆಲ್ ರಾಜ್ ಅವರ ಜೀವನದಲ್ಲಿ ಆ ಕ್ಷಣ ಯಾವುದು ಅವರನ್ನ ಈ ದಾರಿಗೆ ತಂದು ನಿಲ್ಲಿಸಿದ್ದು? ಇಲ್ಲೇ ನೋಡಿ, ಅವರ ಹೋರಾಟದ ಅಸಲಿ ಕಿಡಿ ಹೊತ್ಕೊಂಡಿದ್ದು ಕಾಲೇಜು ದಿನಗಳು. ಇಡೀ ಕರ್ನಾಟಕವೇ ಗೋಕಾಕ್ ಚಳುವಳಿಯಿಂದ ಹೊತ್ತಿ ಉರಿತಾ ಇತ್ತು. ಆ ಸಮಯದಲ್ಲಿ ವಾಟಾಳ್ ನಾಗರಾಜ್ ಅವರ ಭಾಷಣಗಳು ಯುವಕ ರಫಾಯೆಲ್ ರಾಜ್ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿದ್ವು. ಒಬ್ಬ ಲೀಡರ್ ಮಾತಿಗೆ ಎಷ್ಟೊಂದು ಪವರ್ ಇರುತ್ತೆ ಅಲ್ವಾ? ವಾಟಾಳ್ ನಾಗರಾಜ್ ಅವರ ಭಾಷಣಗಳು ರಫಾಯೆಲ್ ರಾಜ್ ಮೇಲೆ ಎಂಥ ಪರಿಣಾಮ ಬೀರಿತ್ತು ಅಂದ್ರೆ ಕ್ಲಾಸ್ ಬಂಕ್ ಮಾಡಿ ಹೋಗಿ ಕೇಳೋ ಅಷ್ಟು. ಆ ಸ್ಫೂರ್ತಿನೇ ಅವರ ಹೋರಾಟದ ದಾರಿಗೆ ದೀವಿಗೆಯಾಯಿತು. ಸರಿ, ಇಲ್ಲಿಂದ ಅವರ ಜೀವನದ ಬಹುದೊಡ್ಡ ಹೋರಾಟ ಶುರುವಾಗತ್ತೆ. ಇದು ಬೇರೆ ಯಾರ ವಿರುದ್ಧವೂ ಅಲ್ಲ, ತಮ್ಮದೇ ಧರ್ಮದೊಳಗೆ ತಮ್ಮ ಭಾಷೆಯ ಅಸ್ತಿತ್ವಕ್ಕಾಗಿ ನಡೆದ ಒಂದು ಹೋರಾಟ. ಅವರನ್ನ ಕಾಡಿದ ಮೂಲ ಪ್ರಶ್ನೆ ಇದೇ ಆಗಿತ್ತು. ಬೆಂಗಳೂರಿನ ಚರ್ಚ್ಗಳಲ್ಲಿ, ಕನ್ನಡಿಗರೇ ಹೆಚ್ಚಾಗಿರೋ ಚರ್ಚ್ಗಳಲ್ಲಿ ಕನ್ನಡಕ್ಕೆ ಯಾಕೆ ಮೊದಲ ಸ್ಥಾನ ಇಲ್ಲ? ಈ ಪ್ರಶ್ನೆ ಅವರೊಳಗೆ ಒಂದು ದೊಡ್ಡ ಹೋರಾಟಕ್ಕೆ ನಾಂದಿ ಹಾಡಿತು. ಇಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಎರಡು ಬಣಗಳ ನಡುವಿನ ಸಂಘರ್ಷ ಅಂತಾನೆ ಹೇಳ್ಬೋದು. ಒಂದು ಕಡೆ ಬ್ರಿಟಿಷರ ಕಾಲದಿಂದ ಬಂದಿದ್ದ ಹಳೇ ಪದ್ಧತಿ, ಇನ್ನೊಂದು ಕಡೆ ನಮ್ಮ ನೆಲದ ಭಾಷೆಗೆ ನ್ಯಾಯ ಕೊಡಿ ಅಂತ ಎದ್ದಿದ್ದ ಹೊಸ ದನಿ. ಈ ಐತಿಹಾಸಿಕ ತಿಕ್ಕಾಟದ ನಡುವೆ ಈ ಹೋರಾಟ ಹುಟ್ಕೊಂಡಿತು. ಇದು ಒಂದೆರಡು ದಿನದ ಹೋರಾಟ ಆಗಿರ್ಲಿಲ್ಲ ಅಬ್ಬಾ, ದಶಕಗಳ ಕಾಲ ನಡೆದ ಒಂದು ದೊಡ್ಡ ಸುದೀರ್ಘ ಪಯಣ ಇದು. ಈ ಹೋರಾಟದ ದಾರಿಯಲ್ಲಿ ರಫಾಯೆಲ್ ರಾಜ್ ಅವರು ಎಲ್ಲೂ ಎದೆಗುಂದದೆ ಆ ಹೋರಾಟದ ಕಿಡಿಯನ್ನು ಆರದ ಹಾಗೆ ಕಾಯ್ಕೊಂಡ್ರು. ಅವರ ಆ ಸ್ಥಿರತೆಯೇ ಆ ಹೋರಾಟಕ್ಕೆ ಜೀವ ತುಂಬಿತ್ತು. ಯಾವ ದೊಡ್ಡ ಹೋರಾಟಕ್ಕೂ ಜೊತೆಗೆ ನಿಲ್ಲೋಕೆ ಜನ ಬೇಕಲ್ವಾ? ಫಾದರ್ ಚೆಸರಾ ಅವರ ಜೊತೆಗಿನ ಸ್ನೇಹ ಈ ಚಳುವಳಿಗೆ ಒಂದು ಹೊಸ ಬಲ ಕೊಡ್ತು. ಅಷ್ಟೇ ಅಲ್ಲ, ರಫಾಯೆಲ್ ರಾಜ್ ಅವರ ನಾಯಕತ್ವವನ್ನ ಇನ್ನಷ್ಟು ಗಟ್ಟಿ ಮಾಡಿತು. ಆದರೆ ಅವರ ಹೋರಾಟ ಬರೀ ಚರ್ಚ್ಗಳಿಗಷ್ಟೇ ಸೀಮಿತ ಆಗಿರಲಿಲ್ಲ. ಅವರ ಧ್ವನಿ ಇನ್ನೂ ಬೇರೆ ಕಡೆನೂ ಮೊಳಗಿತ್ತು. ಈ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ಕನ್ನಡ, ಕನ್ನಡಿಗರ ಹಕ್ಕಿಗಾಗಿ ಅವರು ಎಷ್ಟೆಲ್ಲ ರಂಗಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ಕಾವೇರಿ ನೀರಿರಬಹುದು, ಕನ್ನಡಿಗರಿಗೆ ಉದ್ಯೋಗ ಇರ್ಬೋದು, ಜನರ ಮೂಲಭೂತ ಹಕ್ಕುಗಳಿರ್ಬೋದು, ಎಲ್ಲದರಲ್ಲೂ ಅವರು ಮುಂದಿದ್ರು. ಅತೀ ಮುಖ್ಯವಾಗಿ ಇದೆಲ್ಲವನ್ನೂ ಮಾಡಿದ್ದು ಯಾವುದೇ ಸ್ವಾರ್ಥ ಇಲ್ದೆ. ಅವರ ಬದ್ಧತೆ ಎಂಥದ್ದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಸುಮಾರು 30 ವರ್ಷ BMTCಯಲ್ಲಿ ಟ್ರಾಫಿಕ್ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಾ ಅಲ್ಲೂ ಕನ್ನಡಕ್ಕಾಗಿ ಕೆಲಸ ಮಾಡಿದ್ರು. ಅಂದ್ರೆ ಅವರ ವೃತ್ತಿ ಬೇರೆ, ಹೋರಾಟ ಬೇರೆ ಆಗಿರ್ಲೇ ಇಲ್ಲ. ಸರಿ, ಈಗ ನಾವು ಈ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಅವರ ಮರಣದ ನಂತರ ಅವರು ಬಿಟ್ಟು ಹೋದ ಪರಂಪರೆ, ಆ ಲೆಗಸಿ ಬಗ್ಗೆ ಮಾತಾಡೋಣ. ಈ ಒಂದು ಮಾತು ಕೇಳಿ. ಅವರ ನಿರ್ಗಮನ ಕನ್ನಡ ಕ್ರೈಸ್ತ ಸಮುದಾಯದಲ್ಲಿ ದೊಡ್ಡ ಶೂನ್ಯವನ್ನು ಸೃಷ್ಟಿಸಿದೆ. ಈ ಶೂನ್ಯವನ್ನು ತುಂಬುವುದು ಕಷ್ಟ ಸಾಧ್ಯ. ಈ ಮಾತುಗಳೇ ಸಾಕು ಅವರ ಅಗಲಿಕೆ ಎಂಥ ದೊಡ್ಡ ನಷ್ಟ ಅಂತ ಹೇಳಕ್ಕೆ. ಅವರ ಜಾಗವನ್ನ ತುಂಬೋಕೆ ಆಗಲ್ಲ ಅನ್ನೋ ಭಾವನೆ ಇದೆಯಲ್ಲ, ಅದೇ ಅವರ ಕೊಡುಗೆಗೆ ದೊಡ್ಡ ಸಾಕ್ಷಿ. ಕೊನೆಗೆ ಉಳಿಯೋದೇನು? ಅವರು ಗೆದ್ದ ಹೋರಾಟಗಳು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಆ ಹೋರಾಟದ ಹಿಂದಿದ್ದ ಅಚಲವಾದ ಸ್ಫೂರ್ತಿ, ಆ ಛಲ, ಆ ಬದ್ಧತೆ, ಅದೇ ಕನ್ನಡಿಗರ ಮನಸ್ಸಲ್ಲಿ ಅವರನ್ನು ಯಾವಾಗ್ಲೂ ಜೀವಂತವಾಗಿಡುತ್ತೆ. ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ. ಒಬ್ಬ ವ್ಯಕ್ತಿಯ ಪ್ಯಾಷನ್, ಒಬ್ಬ ವ್ಯಕ್ತಿಯ ಬದ್ಧತೆಯೇ ಒಂದು ಚಳುವಳಿಯಾದಾಗ ಅವರ ನಂತರ ಆ ಹೋರಾಟದ ಜ್ವಾಲೆಯನ್ನ ಹೇಗೆ ಜೀವಂತವಾಗಿಡೋದು, ಇದು ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚುವಂಥ ಪ್ರಶ್ನೆ ಅಲ್ವಾ?